ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಾಜೇಶ್ವರಿ. ಇವತ್ತು ನಾನು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಎಲ್ಲ ಟಿಫನ್ ಎಲ್ಲ ಮಾಡಾದ್ಮೇಲೆ ನಾನು ಮಧ್ಯಾಹ್ನಕ್ಕೆ ಅಡುಗೆಗೆ ಬೇಗ ಬೇಗ ರೆಡಿ ಮಾಡ್ಕೋತಿದ್ದೆ. ಯಾಕಂದರೆ ಮಧ್ಯಾಹ್ನ ಫಿಶ್ ತರ್ತೀನಿ ಅಂದಿದ್ರು. ಹಾಗಾಗಿ ನಾನು ಬೆಳಗ್ಗೆನೇ ಅಡುಗೆ ಮಾಡಿ ಮಧ್ಯಾಹ್ನಕ್ಕೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಾದ್ಮೇಲೆ ಮಧ್ಯಾಹ್ನ ಸುಮಾರಿಗೆ ಫಿಶ್ ಫ್ರೈ ಮಾಡ್ಬೋದು. ಇಲ್ಲಾಂದರೆ ಅಡುಗೆ ಎಲ್ಲ ಫಿಶ್ ಫ್ರೈ ಏನಾದರೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಪೂಜೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಬೆಳಗ್ಗೆನೇ ಮಧ್ಯಾಹ್ನದ ಅಡುಗೆಯನ್ನೆಲ್ಲ ಸ್ಟಾರ್ಟ್ ಮಾಡಿದ್ದೆ. ಈ ವ್ಲಾಗ್ ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಾನು ಮಧ್ಯಾಹ್ನದೆಲ್ಲ ಅಡುಗೆ ಎಲ್ಲ ಮುಗಿಸ್ಕೊಂಡು ತಲೆ ಸ್ನಾನ ಮಾಡಬೇಕು ಅಂತ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ ತಲೆಗೆ ಅಂತ ನಾನು ರೆಡಿ ಮಾಡ್ಕೋತಿದ್ದೆ. ಅಡುಗೆ ಎಲ್ಲ ರೆಡಿ ಮಾಡ್ಕೋತಿದ್ದೆ. ಆದಷ್ಟು ವಾರಕ್ಕೆ 2 ಸತಿನಾದರೂ ತಲೆಗೆ ಎಣ್ಣೆ ಹಾಕಿ ತಲೆ ಸ್ನಾನ ಮಾಡಿ. ಹಾಗೆ ಮಾಡಿದ್ರೆ ಕೂದಲು ಆರೋಗ್ಯನೂ ಚೆನ್ನಾಗಿರುತ್ತೆ, ಹಾಗೆ ಹೆಲ್ದಿ ಇರುತ್ತೆ, ಹೇರ್ಸ್ ಎಲ್ಲ ಗ್ರೋತ್ ಆಗುತ್ತೆ. ಹಾಗಾಗಿ ನಾನು ಆದಷ್ಟು ವಾರಕ್ಕೆ 2 ಸತಿನಾದರೂ ತಲೆಗೆ ಎಣ್ಣೆ ಹಾಕಿ ತಲೆ ಸ್ನಾನ ಮಾಡ್ತೀನಿ. ಹಾಗಾಗಿ ನಾನು ಇಲ್ಲಿ ತಲೆಗೆಲ್ಲ ಎಣ್ಣೆ ಹಾಕ್ಕೊಂಡು ತಲೆ ಸ್ನಾನ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡಿಕೊಂಡು ಪೂಜೆನ ಮಾಡಿದೆ. ನೋಡಿ, ಇಲ್ಲಿ ನಂದು ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗಿಸಾದ್ಮೇಲೆ ನಾವು ಮೀನನ್ನ ತಂದಿದ್ವಿ. ಹಾಗಾಗಿ ಮೀನನ್ನ ಯಾವಾಗಲೂ ನೀವು ಯಾವುದಾದ್ರೂ ಮನೆಯಲ್ಲಿ ಬಳಸೋವಂಥ ಹಿಟ್ಟು, ಅಕ್ಕಿ ಹಿಟ್ಟಾಗಲಿ, ಜೋಳದ ಹಿಟ್ಟಾಗಲಿ ಅಥವಾ ರಾಗಿ ಹಿಟ್ಟಾಗಲಿ ಯಾವುದಾದ್ರೂ ಹಿಟ್ಟಲ್ಲಿ ತೊಳ್ಕೊಂಡ್ರೆ ಕ್ಲೀನ್ ಆಗುತ್ತೆ ಮೀನು. ನಾವು ಹಳ್ಳಿಲೆಲ್ಲ ಈ ಥರನೇ ಮಾಡ್ತಿದ್ವಿ. ಹಾಗಾಗಿ ನಾನು ಇವಾಗಲೂ ಅದನ್ನೇ ಫಾಲೋ ಮಾಡ್ತೀನಿ. ಹಿಟ್ಟಿನ ಜೊತೆ ಸ್ವಲ್ಪ ಉಪ್ಪು ಸೇರಿಸಿದ್ರೆ ತುಂಬ ಕ್ಲೀನಾಗಿ ಗಲೀಜೆಲ್ಲ ಹೋಗುತ್ತೆ. ಗಲೀಜು ಅಂದರೆ ಅದು ಹೊಟ್ಟೆ ಒಳಗಡೆ ಏನು ಇದಿರತ್ತಲ್ಲ, ಕಸ ಎಲ್ಲ ಹೋಗುತ್ತೆ, ಕಹಿ ಅನಿಸಲ್ಲ. ಹಾಗಾಗಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಮನೆಯಲ್ಲಿ ಒಂದು ಸ್ವಲ್ಪ ಹಿಟ್ಟು ಮತ್ತು ಉಪ್ಪು ಹಾಕಿ ಒಂದು 10 ನಿಮಿಷ ನೀರು ಹಾಕಿ ನೆನೆ ಇಟ್ಟು ಅದಾದಮೇಲೆ ಅದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ನೋಡಿ, ನಾನು ಈ ಥರ ಮಾಡ್ತಿದ್ದೀನಿ. ತುಂಬ ಕ್ಲೀನಾಗಿ ಮೀನೆಲ್ಲ ವಾಶ್ ಆಗುತ್ತೆ. ಅದನ್ನು 5 ನಿಮಿಷ ಹಾಗೆ ಬಿಟ್ಟಿದ್ದೀನಿ ನಾನು. ಇವಾಗ 5 ನಿಮಿಷ ಆದಮೇಲೆ ನಾನು ನೋಡಿ ಕ್ಲೀನಾಗಿ ತೊಳ್ಕೊತಾ ಇದ್ದೀನಿ. ಆ ನೀರನ್ನೆಲ್ಲ ಹೊರಗಡೆ ತೆಗಿತಾ ಇದ್ದೀನಿ. ಉಪ್ಪು ಮತ್ತು ಹಿಟ್ಟು ಬಳಸಿದ್ರೆ ತುಂಬ ಚೆನ್ನಾಗಿ ಮೀನೆಲ್ಲ ಕ್ಲೀನ್ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಡೆಫಿನೆಟ್ಲಿ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಕ್ಲೀನ್ ಮಾಡ್ಕೋತಾ ಇದ್ದೀನಿ ನಾನು. ಮೀನೆಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿಲ್ಲ ಅಂದರೆ ನಮಗೆ ಮೀನು ಒಂದು ಸ್ವಲ್ಪ ಕಹಿ ಆಗುತ್ತೆ. ನಾವು ಎಷ್ಟೇ ಚೆನ್ನಾಗಿ ಅಡುಗೆ ಮಾಡಿದ್ರೂ ಅದು ರುಚಿ ಬರಲ್ಲ. ಹಾಗಾಗಿ ಆದಷ್ಟು ಕ್ಲೀನಾಗಿ ಮೀನನ್ನು ತೊಳ್ಕೊಬೇಕಾಗತ್ತೆ. ದಯವಿಟ್ಟು ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಆದಷ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ನಿಮ್ಗೆ ಎಷ್ಟಾಗತ್ತೋ ಅಷ್ಟು ಶೇರ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಮೀನೆಲ್ಲ ವಾಶ್ ಮಾಡಾದ್ಮೇಲೆ ನಾನು ಇದನ್ನು ಒಂದು ಕಡೆ ಎತ್ತಿಟ್ಕೋತಾ ಇದ್ದೀನಿ. ಎತ್ತಿಟ್ಕೊಂಡು ನಾನು ಸ್ವಲ್ಪ ಹುಣಸೆ ಹಣ್ಣನ್ನ ನೆನೆ ಹಾಕಿದ್ದೆ. ಅದರ ರಸನೆಲ್ಲ ನಾನು ಮೀನ ಮೇಲೆ ಹಾಕ್ತಾ ಇದ್ದೀನಿ. ನೀವು ಇದರಲ್ಲಿ ಹುಣಸೆ ಹಣ್ಣಿಲ್ಲ ಅಂದರೆ ನೀವು ನಿಂಬೆ ಹಣ್ಣು ಕೂಡ ಇಲ್ಲಿ ಬಳಸ್ಬೋದು. ಆದರೆ ಹುಣಸೆ ಹಣ್ಣು ಸ್ವಲ್ಪ ರುಚಿನ ಜಾಸ್ತಿ ಮಾಡುತ್ತೆ. ಅದು ಹುಣಸೆ ಹಣ್ಣು ರಸ ಹಾಕಿದ್ಮೇಲೆ 1/2 ಸ್ಪೂನಷ್ಟು, ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೋತಾ ಇದ್ದೀನಿ. ನೋಡ್ಬೋದು ಇಲ್ಲಿ. ಈಗ ರುಚಿಗೆ ತಕ್ಕಷ್ಟು ಖಾರದ ಪುಡಿನ ಹಾಕ್ಕೋತಾ ಇದ್ದೀನಿ. ನೀವು 2 ರಿಂದ 3 ಅಂದರೆ ನಾನು ಇಲ್ಲಿ 1.5 kgಯಷ್ಟು ಮೀನನ್ನ ಬಳಸಿದ್ದೀನಿ. ನೀವು 1.5 kg, ನಾನು ಇಲ್ಲಿ 1.5 kgಗೆ 4 ರಿಂದ 5 ಟೇಬಲ್ ಸ್ಪೂನಷ್ಟು ನಾನು ಖಾರದ ಪುಡಿನ ಯೂಸ್ ಮಾಡಿದ್ದೀನಿ. ಹಾಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಕೈ ಅಳತೆಯಲ್ಲಿ ಹಾಕಿದ್ದೀನಿ. ನೀವು
2 ಟೇಬಲ್ ಸ್ಪೂನಷ್ಟು ಉಪ್ಪು ಬಳಸಿದ್ರೆ ಸಾಕಾಗುತ್ತೆ. ನಾವು ತವಾ ಫ್ರೈ ಮಾಡೋದ್ರಿಂದ, ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಇದಕ್ಕೆ ಖಾರದ ಪುಡಿ ಜಾಸ್ತಿ ಹಾಕಿದ್ರೂ ನಡೆಯುತ್ತೆ, ಅಷ್ಟೇನು ಖಾರ ಅನಿಸಲ್ಲ. ಹಾಗಾಗಿ ನಾನು ಒಂದು ಸ್ವಲ್ಪ ನಮ್ಮ ಮನೇಲಿ ಖಾರ ಜಾಸ್ತಿ ತಿನ್ನೋದ್ರಿಂದ ಖಾರದ ಪುಡಿನೂ ಜಾಸ್ತಿ ಬಳಸಿದ್ದೀನಿ. ಅದಾದಮೇಲೆ 2 ಸ್ಪೂನಷ್ಟು ಉಪ್ಪು ಹಾಕಿ, ಅದಾದಮೇಲೆ 2 ಸ್ಪೂನಷ್ಟು ಎಣ್ಣೆನ ಬಳಸಿದ್ದೀನಿ, ಅಡುಗೆಗೆ ಬಳಸೋ ಎಣ್ಣೆ. ಇಷ್ಟೇ ನೋಡಿ, ಯಾವುದೇ ಮಸಾಲೆ ಹಾಕದೆ, ಯಾವುದೇ ಪೇಸ್ಟ್ ಹಾಕದೆ, ಇಷ್ಟೇ ನಾವು ಹಾಕಿ ಕ್ಲೀನಾಗಿ ಕಲಸಿದ್ರೆ ಸಾಕು, ತುಂಬ ಚೆನ್ನಾಗಾಗುತ್ತೆ. ನೀವು ಅನ್ಕೋಬೋದು ಬರೀ ಉಪ್ಪು ಖಾರ ಅರಿಶಿನ ಪುಡಿ ಹಾಕಿ ಏನು ಟೇಸ್ಟ್ ಚೆನ್ನಾಗಾಗುತ್ತೆ ಅಂತ ಅನ್ಕೋಬೋದು. ಬಟ್ ಡೆಫಿನೆಟ್ಲಿ ಒನ್ ಟೈಮ್ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಬರೀ ಉಪ್ಪು ಖಾರ ಹಾಕಿದ್ರೇ ತುಂಬ ಚೆನ್ನಾಗಾಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂದಿದೆ ಅಂತ. ನೋಡಿ, ಇವಾಗ ಅದನ್ನೆಲ್ಲ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿವಾಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಮೊದಲಿಗೆ ನಾನು ಮೀನು ಮೇಲೆ ಹಾಕಿ ಮಸಾಲೆನೆಲ್ಲ ಹಾಕಿದ್ದೀನಿ, ಖಾರ ಉಪ್ಪು ಎಲ್ಲ. ನೀವು ಮೊದಲಿಗೆ ನಾನು ಏನೇನು ಐಟಮ್ಸ್ ಹಾಕಿದ್ನಲ್ಲ ಅದನ್ನೆಲ್ಲ ಕ್ಲೀನಾಗಿ ಕಲಿಸ್ಕೊಂಡು ಅದಾದಮೇಲೂ ಮೀನು ಹಾಕಿ ನೀವು ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬಹುದು. ನೋಡಿ, ನಾನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ, ನೋಡ್ತಿರ್ಬೋದು ನೀವು. ಇವಾಗ ಎಲ್ಲ ಮೇಲೆ ಕೆಳಗೆ ಮಾಡ್ಕೊಳ್ಳಿ, ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗೋ ಥರ. ಅದೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಿರೋ ಅಷ್ಟು ಚೆನ್ನಾಗಿ ಎಲ್ಲ ಮಸಾಲೆಗಳೆಲ್ಲ ಇಟ್ಕೊಳ್ಳುತ್ತೆ ಮೀನಿಗೆ, ಆವಾಗ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಈ ಥರ ಮೇಲೆ ಕೆಳಗೆ ಮಾಡಿಕೊಂಡ್ರೆ ಎಲ್ಲ ಮಸಾಲೆ ಕೂಡ ಮೀನಿಗೆ ಇಟ್ಕೊಳ್ಳುತ್ತೆ. ಇವಾಗ ಎಲ್ಲ ಮಿಕ್ಸ್ ಮಾಡಾದಮೇಲೆ ಒಂದು ಅರ್ಧ ಗಂಟೆ ತನಕನಾದರೂ ಅದನ್ನು ಹಾಗೆ ಫ್ರಿಜ್ಜಲ್ಲಿಡಿ. ಫ್ರಿಜ್ ಇಲ್ಲ ಅಂದರೆ ಹೊರಗಡೆ ಇಟ್ಟರೂ ಆಗುತ್ತೆ. ಹಾಗೆ ಒಂದು ಅರ್ಧ ಗಂಟೆ ಹೊರಗಡೆ ಎತ್ತಿಡಿ. ನಾನು ಇವಾಗ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಅದನ್ನು ಹೊರಗಡೆ ತೆಗಿತಾ ಇದ್ದೀನಿ. ಫ್ರಿಜ್ಜಲ್ಲಿ ಇಟ್ಟರೆ ನಾವು ಫ್ರೈ ಮಾಡೋಕ್ಕಿಂತ ಮುಂಚೆ 10 ನಿಮಿಷ ಮುಂಚೆ ಒಂದು ಸ್ವಲ್ಪ ತೆಗೆದಿಟ್ಬಿಡಿ. ನೋಡಿ, ಇವಾಗ ನಾನು ಫ್ರಿಜ್ಜಿಂದ ಹೊರಗಡೆ ತೆಗೆದಿಡ್ತಾ ಇದ್ದೀನಿ. ಇವಾಗ ಕ್ಲೀನಾಗಿ ಇನ್ನೊಂದು ಸಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು. ಸ್ವಲ್ಪ ನೀರೆಲ್ಲ ಬಿಟ್ಟಿರುತ್ತೆ ಮೀನು, ಹಾಗಾಗಿ ನಾವು ಹುಣಸೆ ರಸನೂ ಹಾಕಿರ್ತೀವಲ್ಲ, ಹಾಗಾಗಿ ಕ್ಲೀನಾಗಿ ಅದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಒಂದು ಕಡೆ ನಾನು ತವಾ ಇಟ್ಟು, ತವಾ ಕಾದಾದಮೇಲೆ ನಮಗೆ ಫ್ರೈ ಮಾಡೋಕ್ಕೆ ಎಷ್ಟು ಎಣ್ಣೆ ಬೇಕಲ್ಲ ಅಷ್ಟು ಎಣ್ಣೆನ ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಡೀಪ್ ಫ್ರೈ ಕೂಡ ಇದನ್ನು ಮಾಡಬಹುದು. ನಾನು ತವಾ ಫ್ರೈ ಮಾಡ್ತಿದ್ದೀನಿ, ರವಾ ಫ್ರೈ ಮಾಡ್ತಿರೋದು ನಾನು. ಹಾಗಾಗಿ ಒಂದು ತವಾ ಮೇಲೆ ಎಣ್ಣೆನ ಹಾಕ್ಕೊತಿದ್ದೀನಿ. ಎಣ್ಣೆ ಬಿಸಿ ಆಗೋ ತನಕ ಈ ಕಡೆ ಒಂದು ಕಡೆ ನಾನು ಒಂದು ಪ್ಲೇಟಿಗೆ ಚಿರೋಟಿ ರವಾನ ಬೆಳೆಸ್ತಾ ಇದ್ದೀನಿ ನಾನಿಲ್ಲಿ. ನೋಡಿ, ಇವಾಗ ಈ ರವಾ ಹಾಕಿದ್ಮೇಲೆ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿನ ಮಿಕ್ಸ್ ಮಾಡ್ತೀನಿ. ಯಾಕಂದರೆ ರವಾ ಒಂದು ಸ್ವಲ್ಪ ಸಪ್ಪೆ ಇರುತ್ತಲ್ಲ, ಹಾಗೆ ಇದನ್ನು ಮಿಕ್ಸ್ ಮಾಡಿ ನೀವು ಫ್ರೈ ಮಾಡೋದ್ರಿಂದ ಉಪ್ಪು ಮತ್ತು ಖಾರದ ಪುಡಿನ ಮಿಕ್ಸ್ ಮಾಡಿ ರವದ ಜೊತೆ ಫ್ರೈ ಮಾಡೋದ್ರಿಂದ ತುಂಬ ಚೆನ್ನಾಗಿ ರುಚಿನ ಕೊಡುತ್ತೆ. ಹಾಗೆ ಕಲರ್ ಕೂಡ ಅಷ್ಟೇ ಚೆನ್ನಾಗಾಗುತ್ತೆ. ಈ ಟ್ರಿಕ್ಸ್ನ ಒಂದು ಸಲ ಯೂಸ್ ಮಾಡಿ ನೋಡಿ, ಡೆಫಿನೆಟ್ಲಿ ನಿಮಗೆ ಇಷ್ಟ ಆಗುತ್ತೆ. ಮತ್ತೆ ಮತ್ತೆ ಮಾಡಿ ಈ ಥರನೇ ಫ್ರೈ ಮಾಡಬೇಕು ಅಂತ ಅನಿಸುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನಾನು ಇವಾಗ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ರವದ ಜೊತೆ ಎಲ್ಲ ಉಪ್ಪು ಮತ್ತು ಖಾರದ ಪುಡಿನ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಏನು ಮ್ಯಾರಿನೇಟ್ ಆಗಿದೆಯಲ್ಲ ಆ ಮೀನನ್ನ ರವದ ಜೊತೆ ರವಾ ಕೋಟಿಂಗ್ ಮಾಡ್ತಿದ್ದೀನಿ, ಅದ್ರ ಮೇಲೆ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡ್ಬೋದು ನೀವು, ರವಾನು ಸಪ್ಪೆ ಅನಿಸಲ್ಲ, ಮೀನು ಕೂಡ ಸಪ್ಪೆ ಅನಿಸಲ್ಲ ರವದ ಜೊತೆ ಮತ್ತು ನೀವು ಉಪ್ಪು ಖಾರನ ಮಿಕ್ಸ್ ಮಾಡಿಕೊಂಡ್ರೆ. ಹಾಗಾಗಿ ನಾನು ಈ ಮೆಥಡ್ನ ಯೂಸ್ ಮಾಡ್ತೀನಿ. ನೋಡ್ಬೋದು, ಎಲ್ಲ ಕ್ಲೀನಾಗಿ ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವಾಗ ಎಣ್ಣೆ ಕಾದಿದೆ ಅಂತ ನೋಡಬೇಕು ಅಂದರೆ ಸ್ವಲ್ಪ ರವೆ ಇರುತ್ತಲ್ಲ, ಅದನ್ನು ಎಣ್ಣೆಲಿ ಬಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಎಣ್ಣೆ ಕಾದಿದೆಯೋ ಇಲ್ಲ ಅಂತ. ಇವಾಗ ಎಣ್ಣೆ ಕಾದಿದೆ. ನಾನು ಒಂದೊಂದೇ ಮೀನನ್ನ ಎಷ್ಟಾಗುತ್ತೋ ಅಷ್ಟು ಮೀನನ್ನ ಎಣ್ಣೆ ಒಳಗಡೆ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು
ಮೀನನ್ನ ಫ್ರೈ ಮಾಡ್ಕೊಳ್ಳಿ. ಆವಾಗ ತುಂಬ ಚೆನ್ನಾಗಿ ಬೇಯುತ್ತೆ, ಮೀನು ಕೂಡ ಫ್ರೈ ಆಗುತ್ತೆ, ಹಾಗೆ ರುಚಿನೂ ತುಂಬ ಚೆನ್ನಾಗಾಗುತ್ತೆ. ನೋಡ್ಬೋದು. ತುಂಬ ಈಸಿಯಾಗಿ ಅತಿ ಕಡಿಮೆ ಟೈಮಲ್ಲಿ ನೀವು ಮಾಡ್ಕೋಬಹುದು. ಹಾಗೆ ಅಷ್ಟು ಕಷ್ಟ ಏನೂ ಅನಿಸಲ್ಲ. ಹಾಗೆ ಮಸಾಲೆನೂ ಜಾಸ್ತಿ ಬಳಸಿಲ್ಲ, ಹಾಗಾಗಿ ತುಂಬ ರುಚಿಯಾಗತ್ತೆ ಕೂಡ. ಒಂದ್ಸಲ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ. ಇವಾಗ ನಾನು ಇದನ್ನು ತಿರುಗಿಸ್ಕೊತಾ ಇದ್ದೀನಿ. ನೋಡ್ಬೋದು ನೀವು, ಕ್ಲೀನಾಗಿ ಫ್ರೈ ಆಗಿದೆ, ಹಾಗೆ ಕೋಟಿಂಗ್ ಕೂಡ ಎಲ್ಲೂ ಬಿಟ್ಕೊಂಡಿಲ್ಲ. ಈ ಥರ ಫ್ರೈ ಮಾಡಿ ಒಂದು 10 ನಿಮಿಷದ ಕಾಲ ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ಒಂದು ಸೈಡ್ 5 ನಿಮಿಷ, ಒಂದು ಕಡೆ 5 ನಿಮಿಷ, ಇನ್ನೊಂದು ಕಡೆ 5 ನಿಮಿಷ. ನೋಡಿ, ಇವಾಗ ನಮ್ಮ ಫ್ರೈ ರೆಡಿಯಾಗಿದೆ.